ಹಾಯ್, ಟೇಸ್ಟಿ ಆಗಿರುವಂಥ ಗೊಜ್ಜು ಅವಲಕ್ಕಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲಿದೆ ನೋಡಿ. 1 ಕಪ್ಪಲ್ಲಿ ಅವಲಕ್ಕಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಗ್ರೈಂಡ್ ಮಾಡಬೇಡಿ, ಜಸ್ಟ್ 2 ಸೆಕೆಂಡ್ಸ್ ಆನ್ ಆ್ಯಂಡ್ ಆಫ್ ಮಾಡಿ ತರಿ ಆಗೋ ಥರ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೀರಲ್ಲಿ ತೊಳ್ಕೊಂಡು ಅದನ್ನು ಒಂದು ಫಿಲ್ಟರ್ ತೊಗೊಂಡು ನೀರೆಲ್ಲ ಸೋರಿಸ್ಕೊಂಡು ಹಿಂಡಿ ತುಂಬ ಡ್ರೈ ಮಾಡ್ಕೊಬೇಡಿ, ಒಂದು ಸ್ವಲ್ಪ ನೀರಿನ ಅಂಶ ಚೂರೇ ಇರೋಂಗೆ ಇಟ್ಕೊಳ್ಳಿ ಅಷ್ಟೇ. ಈ ಥರ ತರಿಯಾಗಿ ಉದುರಾಗಿ ಬರೋ ಥರ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಬಟ್ಲಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಳ್ಳಿ. ಸಾಂಬಾರು ಪುಡಿ, ಒಗ್ಗರಣೆ ಐಟಮ್ಸ್ ಎಲ್ಲ ತಗೊಳ್ಳಿ. ಆಮೇಲೆ ಹುಣಸೆಹಣ್ಣನ್ನು ನೀರು ತೆಗೆದು ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ ಸಾಂಬಾರು ಪುಡಿ, ಬೆಲ್ಲ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಕಾಳು ಎಲ್ಲ ಹಾಕಿ ಒಗ್ಗರಣೆಗೆ ಇಟ್ಕೊಳ್ಳಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಅದಕ್ಕೆ ಸ್ವಲ್ಪ ತುರಿದಿರೋಂಥ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ತೆಗೆದಿಟ್ಟಂಥ ರಸನ ಹಾಕಿ ಅದೊಂದು 5 ನಿಮಿಷ ಬೇಯಲಿಕ್ಕೆ ಬಿಡಿ. ನಂತರ ಅವಲಕ್ಕಿಯನ್ನು ತೆಗೆದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಸಿ ಆಗೋ ಥರ ಮಾಡ್ಕೊಳ್ಳಿ. ಸೊ ಅದು ಎಲ್ಲನೂ ಟೇಸ್ಟ್ ಹಿಡಿಬೇಕು, ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಕಲರ್ ಚೇಂಜ್ ಆಗುತ್ತೆ, ನೀವೇ ನೋಡ್ಬೋದು. ಸ್ವಲ್ಪ ಬೇಕಾದಷ್ಟು ತುಪ್ಪ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಬಿಸಿಯಾದ ಗೊಜ್ಜು ಅವಲಕ್ಕಿ ತಿನ್ನೋದಕ್ಕೆ ರೆಡಿ.